ನೋಡಿ ಹೊರಗಡೆ ಹೋಗ್ತಾ ಇದೀವಿ ನಾವು, ಅದಕ್ಕೆ ರೆಡಿ ಆಗ್ತಾ ಇದ್ದೀನಿ ನಾನು. ಎಲ್ಲ ರೆಡಿ ಆಗ್ತಿದ್ದೀವಿ. ಖುಷಿ ಪಾಪ ಸ್ಕೂಲಿಗೆ ಹೋಗ್ಬಿಟ್ಲು ಅವಳು. ಮತ್ತೆ ಸ್ಕೂಲ್ ಬಿಟ್ಟರೆ ಎಕ್ಸಾಮ್ಸ್ ಹತ್ರ ಬಂದಿದೆ ಅಲ್ಲ, ಹಾಗಾಗಿ ಸ್ಕೂಲ್ ಬಿಡಿಸಿಲ್ಲ, ಸ್ಕೂಲಿಗೆ ಕಳಿಸಿ ಬಿಟ್ಟಿವಿ. ನಾವು ಅಷ್ಟೇ ರೆಡಿಯಾಗಿ ಹೋಗ್ತಾ ಇದ್ದೀವಿ ಹೊರಗಡೆ. ಅವಳು ಸಂಜೆ ಬಂದಮೇಲೆ ಮತ್ತೆ ಬೇರೆ ಕಡೆ ಕರ್ಕೊಂಡು ಹೋಗ್ಬೇಕು ಪಾಪ, ಇಲ್ಲದ್ರೆ ತಿನ್ನೋದೇನಂತ ತಂದ್ಕೊಡ್ಬೇಕು. ಎಲ್ಲ ರೆಡಿ ಆಗ್ತಿದ್ದೀವಿ. ಇಲ್ಲಿ ನಮ್ಮ ತಂಗಿ ಇದ್ದಾಳ, ಇಲ್ಲಿ ನಮ್ಮ ಆಂಟಿ ಇದ್ದಾರ, ನಾನು ರೆಡಿಯಾಗಿದ್ದೀನಿ. ಹೊರಗಡೆ ಹೋಗ್ಬೇಕಿನ್ನು ಫುಲ್ ಸ್ವಲ್ಪ ತಲೆಯನ್ನು ಬಾಚ್ಕೊಂಡು ಹೋಗಬೇಕು. ನೀನು ಹೋಗು, ನಾನು ತಲೆ ಬಾಚ್ಕೊತೀನಿ. ನೋಡಿ ನಮ್ಮ ಆಂಟಿ ನಾಷ್ಟ ಮಾಡು ಅಂತಂದರೆ ಟೀ ಕುಡಿದು ಹೋಗ್ತೀನಿ ಅಂತ ಅನ್ನಕತ್ತಾರ. ನಮ್ಮ ಉತ್ತರ ಕರ್ನಾಟಕದವ್ರು ಏನು ಬಿಟ್ಟರು ಬಿಡ್ತಾರ, ಟೀ ಕುಡಿಯೋದು ಮಾತ್ರ ಬಿಡೋಕ್ಕಿಲ್ಲ. ಟೀ ಮಾಡ್ತಿದ್ದೀನಿ ಇಷ್ಟೊತ್ತಿಗೆ, ಬೇಗ ಹೋಗಬೇಕು ಅಂತಂದರೆ ಟೀ ಮಾಡಬೇಕು. ಟೀ ಕುಡಿದು ಹೋದರೆ ಆಯಿತು ಅಂತ ಅವರು ನಾಷ್ಟನೇ ಮಾಡಲ್ಲ, ಟೀ ಕುಡಿತಾರೆ. ಬರೀ ಟೀ ಕುಡಿದು ಹೆಂಗಾಗ್ಯಾರ ನಾವು, ಸಣ್ಣ ಆಗ್ಯಾರ. ಅದಕ್ಕೆ ನೋಡಿ ಎಲ್ಲ ರೆಡಿಯಾಗಿ ಹೊಂಟಿವಿ. ಟೀಗಿ ಎಲ್ಲ ಕುಡಿದಿವಿ, ಇವಾಗ ಹೊಂಟಿವಿ. ಮನೆ ಕೀ ಆಗ್ತಾ ಇದ್ದಾರೆ ಆಂಟಿ. ಕೀ ತೊಗೊಂಡು ಹೋಗಬೇಕು, ಕೆಳಗಡೆ ಹೋಗ್ಬೇಕು. ಯಾವುದಾದ್ರೂ ಆಟೋ ಹೋಗ್ತದೆ ನೋಡಬೇಕು. ಎಲ್ಲಿಗೆ ಹೊಂಟಿವಿ ನಾವು ಇವತ್ತಾ ಅಂತ ಆಮೇಲೆ ಅಲ್ಲಿ ಹೋದ್ಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ಎಲ್ಲಿಗೆ ಹೊಂಟಿವಿ ಅಂತ. ವಿಡಿಯೋ ಸ್ಕಿಪ್ ಮಾಡದೆ ನೋಡ್ತಾ ಇರಿ, ಓಕೆನಾ? ಆಟೋದಾಗ ಹೊಂಟಿವಿ ನೋಡಿ. ಆಟೋದಲ್ಲಿ ಎಷ್ಟೊಂದು ಗಾಳಿ ಬಿಟ್ಟಿದೆ. ನಾವಿವತ್ತು ಜಂಬುನಾಥೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ, ಹೊಸಪೇಟೆಯಲ್ಲಿರೋದು. ಈ ಥರ ಸ್ಟೇರ್ಸ್ ಏರ್ಕೊಂಡೇ ಹೋಗಬೇಕು ನಾವು. ಮೆಟ್ಲಿದೆ ಮೇಲೆ ದೇವಸ್ಥಾನಕ್ಕೆ ಹೋಗೋಕ್ಕೆ. ಅಂದರೆ ನಾವು ಏನಾದರೂ ವೆಹಿಕಲ್ ತೊಗೊಂಬಂದರೆ ಡೈರೆಕ್ಟ್ ಮೇಲೆ ಹೋಗ್ಬೋದು, ಅಥವಾ ನಾವು ನಡ್ಕೊಂಡು ಸಹ ಹೋಗ್ಬೋದು. ನಾವು ಎಲ್ಲಿಗೂ ಜಗನ್ನಾಥನ ಗುಡ್ಡಕ್ಕೆ ಬಂದಿದ್ದೀವಿ, ದೇವಸ್ಥಾನದಾಗ ಹೊಸಪೇಟೆನಾಗಿರೋದು. ಇದು ಫೇಮಸ್ ಟೆಂಪಲ್, ಜಗನ್ನಾಥ ಗುಡ್ಡ ಅಲ್ಲ, ಅಲ್ಲಿಗೆ ಬಂದಿದ್ದೀವಿ ನೋಡಿ. ಇದಾವೆ ಸ್ಟೆಪ್ಸ್, ಎಷ್ಟಂತ ಗೊತ್ತಿಲ್ಲ ನನಗೆ. ತುಂಬ ಸ್ಟೆಪ್ಸ್ ಇದಾವೆ, ಏರ್ಬೇಕು ನೋಡಿ. ಎಷ್ಟೊಂದು ಶೆಕೆ ಆಗ್ತಿದೆ. ಒಂದು ಅರ್ಧ ದಾರಿಗೆ ಬಂದ ತಕ್ಷಣ ನನಗೆ ಆಯಾಸ ಬರ್ತಾಯಿತ್ತು, ಸೆಕೆ ಬೇರೆ ಆಗ್ತಾಯಿತ್ತು. ಮೆಟ್ಲು ಏರಿ ಇನ್ನು ಮೇಲೆ ದೇವಸ್ಥಾನ ಬಂದಿರಲೇ ಇಲ್ಲ. ಯಾವಾಗಪ್ಪ ಬರೋದಂತ ಅಂದ್ಕೊಂಡು ಕೂತಿದ್ದೆ, ಸ್ವಲ್ಪ ಹೊತ್ತು ಗಾಳಿ ತಗೊಳ್ಳೋಣ ಅಂತ. ಅಲ್ಲಿ ಬರ್ತಿದ್ದಾರೆ ನೋಡಿ. ಏನು ಅನ್ಕೊಂತಿ ನೋಡಿ, ನಮ್ಮ ಆಂಟಿ ಕೂತ್ಬಿಟ್ಟಿದ್ದಾಳೆ. ವ್ಯೂ ನೋಡಿ, 301 ಮೆಟ್ಲು ಏರಷ್ಟಿಗೆಲ್ಲ ಟಯರ್ಡ್ ಆಯ್ತಂತ. ಇಲ್ಲಿ ನೋಡಿ, ಈ ಥರ ಕಲ್ಲಿನ ಮನೆ ಕಟ್ಟಿದ್ದಾರೆ. ಅಂದರೆ ನಾವು ಈ ಥರ ಬೇಡ್ಕೊಂಡು ಮನೆ ಕಟ್ಟಿದರೆ ಕಲ್ಲಿಂದ ನಾವು ಮನೆ ಕಟ್ಟಿಸ್ತೀವಿ ಆದಷ್ಟು ಬೇಗ ಅಂತ ಅರ್ಥ. ಯಾವ ಥರ ಕಾಡಿದೆ ಸೈಡೆಲ್ಲ, ತೊಟ್ಲಲ್ಲ. ಮಕ್ಕಳಾಗದೇ ಇರೋರು ಈ ಥರ ತೊಟ್ಲ ಕಟ್ತಾರ, ಬೇಗ ಮಕ್ಕಳಾಗುತ್ತೆ ಆದಷ್ಟು ಬೇಗ. ಹರಕೆ ಕಟ್ಕೊಂಡಿರ್ತಾರ ನೋಡಿ. ನಾ ಮೇಲೆ ಇರ್ಬೇಕು, ನಾನು ಮೇಲೆ ಇರ್ತೀನಿ ಈಗ. 300 ಮೆಟ್ಲೇರಿ ಬಂದಮೇಲೆ ಅಂತೂ ದೇವಸ್ಥಾನ ಬಂತು ನೋಡಿ. ದೇವಸ್ಥಾನ ಬಂದಿರೋದಕ್ಕೆ ನನಗೆ ತುಂಬಾ ಖುಷಿ ಆಯಿತು ನೋಡಿಬಿಟ್ಟು. ಅಮ್ಮ ಕೊನೆಗೆ ನಾವು ಮೇಲೆ ಬಂದುಬಿಟ್ಟಿವಿ ನಾವು ಅಂತ ನೋಡಿ. ದೇವಸ್ಥಾನದಲ್ಲೆಲ್ಲ ಆ ಥರ ಇದೆ, ಗುಡ್ಡಗಾಡು. ಇನ್ನು ವರ್ಕ್ ಮಾಡ್ತಾ ಇದ್ದಾರೆ, ಅಲ್ಲೆಲ್ಲ ಕೆಲಸ ನಡೀತಾ ಇದೆ. ಹೊಸ ದೇವಸ್ಥಾನ ಕಟ್ಟಿಸ್ತಾ ಇದ್ದಾರಂತೆ. ಅರಳಿ ಮರ ಇದೆ.
ಅಲ್ಲೆಲ್ಲ ರಿಪೇರಿ ಮಾಡ್ಸಕತ್ತಾರೆ, ನೀವು ಹೊಡೆದಾಕಿದ್ದಾರೆ. ಹಳೆ ದೇವಸ್ಥಾನ ಹೊಡೆದಾಕಿದ್ದಾರೆ. ಆ ದೇವಸ್ಥಾನದ ಹತ್ರ ಪಕ್ಕನೇ ಒಂದು ಬಾವಿ ಇದೆ, ಹಳೆಯದಾದ ಅಂದರೆ ಹಿಂದಿನ ಕಾಲದ ಬಾವಿ. ಅಲ್ಲೆಲ್ಲ ಕಾಲು ತೊಳ್ಕೊಂಡು ಒಳಗಡೆ ಹೋಗಬೇಕು. ಅಂದರೆ ಈ ದೇವಸ್ಥಾನದಲ್ಲಿ ಅಂದರೆ ನಂಗೆ ಮದುವೆ ಆಗಿಲ್ಲ ಅಂದರೆ, ಮಕ್ಕಳಾಗಿಲ್ಲ ಅಂದರೆ, ಏನಾದರೂ ಹರಕೆಗಳಿದ್ರೆ ಬೇಡ್ಕೋಬೋದು. ಆ ಥರ ಬೇಡ್ಕೊಂಡು ನಂತರ ಇಲ್ಲಿ ಬಾವಿಯಾಗ ನೀರು ತೊಗೊಂಡು ಸ್ನಾನ ಮಾಡಿಸ್ತಾರೆ ಪೂಜಾರಿಗಳು. ಸ್ನಾನ ಮಾಡಿಸಿ ಒದ್ದೆ ಬಟ್ಟೆಯಲ್ಲಿ ಪ್ರದಕ್ಷಿಣೆ ಮಾಡಬೇಕು. ಅಂದರೆ ನಮ್ಮ ಮನಸ್ಸಲ್ಲಿರೋ ಹರಕೆ ಆದಷ್ಟು ಬೇಗ ಈಡೇರಬೇಕು ಅಂತ. ತುಂಬ ಜನ ಬರ್ತಾರೆ ಇಲ್ಲಂತ್ರ. ಇವತ್ತು ಅಮಾಸೆ ಆಗಿರೋದ್ರಿಂದ ತುಂಬ ಜನ ಬಂದಿದ್ದರು. ನೋಡಿ ಬಾವಿ, ಹಳೇ ಕಾಲದ ಬಾವಿ ಅದು. ಅದರಿಂದನೇ ನೀರು ಸೇದ್ಕೊಂಡು ಕೈಕಾಲು ತೊಳ್ಕೊಬೇಕು. ನಾವೆಲ್ಲ ಕೈಕಾಲು ತೊಳ್ಕೊಂಡು ಅಲ್ಲಿ ದೇವಸ್ಥಾನಕ್ಕೆ ಹೋದ್ವಿ. ಮೊದಲಿಗೆ ಒಂದು ದೇವಸ್ಥಾನ ಬರುತ್ತೆ ಚಿಕ್ಕದು. ನಾವೆಲ್ಲ ಅಲ್ಲೆಲ್ಲ ಪೂಜೆ ಅರ್ಚನೆ ಮಾಡ್ಕೊಂಡ್ವಿ. ಮಾಡ್ಕೊಂಡ ನಂತರ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆಮೇಲೆ ಅಲ್ಲೆಲ್ಲ ತೀರ್ಥ ಪ್ರಸಾದ ಮತ್ತು ಬಸವಣ್ಣ ಇದ್ದಾನೆ ನೋಡಿ, ದೇವಸ್ಥಾನದ ಮುಂದೆನೇ ಇದ್ದಾನೆ ಬಸವಣ್ಣ. ಇದು ಒಳಗಡೆ ಇದೆ, ಜಂಬುನಾಥೇಶ್ವರ ದೇವಸ್ಥಾನ ಅಂತ. ಗರ್ಭಗುಡಿಯೊಳಗೆ ಹೋಗ್ಬೇಕು ಸೀದಾ. ತುಂಬ ಜನ ಬಂದಿದ್ರು, ಅಂದರೆ ಹರಕೆ ಕಟ್ಕೊಂಡವರು ತುಂಬ ಜನ ಇದ್ದರು. ಹಾಗೆ ಖಾಲಿ ದರ್ಶನ ಮಾಡ್ಕೊಂಬರೋರು ಮತ್ತು ಭಾಳ ಜನ ಇದ್ದರು. ನಾವೆಲ್ಲ ದರ್ಶನ ಮಾಡ್ಕೊಂಡು ಪ್ರದಕ್ಷಿಣೆ ಹಾಕಿ ಕೂತ್ಕೊಂಡಿದ್ವಿ. ನೋಡಿ ದೇವಸ್ಥಾನ ಎಲ್ಲ ಸುತ್ತಮುತ್ತ ನೋಡ್ತಾ ಇದ್ವಿ. ಅಂದರೆ ಅಲ್ಲೆಲ್ಲ ಕಟ್ಟಿಸ್ತಾ ಇದ್ದಾರೆ ಮತ್ತೆ ಹೊಸದಾಗಿ. ಚೆನ್ನಾಗೈತೆ ಪುಟ್ಟಿ. ನಿಗರ್ರಿ ಸ್ವಲ್ಪ ಹೊತ್ತು ಹಾಗೆ ಮಾತಾಡ್ಕೊಂಡು ಕುಂತೀವಿ ನೋಡಿ. ಇಲ್ಲಿ ನೋಡಿ, ಇದು ಮೇಲ್ ನಿಂತೀವಲ್ಲ ನಾವು, ಮೇಲಿದೆ ದೇವಸ್ಥಾನ. ಅಲ್ಲಿ ನಿಂತು ನೋಡಿದರೆ ಇಡೀ ಹೊಸಪೇಟೆ ವ್ಯೂ ಕಾಣುತ್ತೆ ನೋಡಿ. ಚಿಕ್ಕ ಚಿಕ್ಕ ಮನೆ ಕಾಣ್ತಾ ಇದೆ. ಎಷ್ಟು ಮೇಲಿದ್ದೀವಿ ನಾವು. ದೇವಸ್ಥಾನ ಎಲ್ಲ ಈ ಕಡೆ ಪಕ್ಕದಲ್ಲಿ ದೇವಸ್ಥಾನ ನೋಡಿ. ತುಂಬ ಚೆನ್ನಾಗಾಯಿತು ದೇವಸ್ಥಾನ, ಮಾತ್ರ ಚೆನ್ನಾಗಾಯಿತು ದರ್ಶನ ನಮ್ದೆಲ್ಲ. ಇವಾಗ ಹೊರಡ್ತಾ ಇದ್ದೀವಿ. ದರ್ಶನ ಏನಾಯಿತು ಇವತ್ತು, ಹೇಗಿದ್ರು ಅಮಾವಾಸ್ಯೆ ಇತ್ತಲ್ಲ. ಹೋಗ್ತಾ ಇದ್ದೀವಿ, ದರ್ಶನ ಎಲ್ಲ ಆಯಿತು, ಹೋಗ್ತಿದ್ವಿ ಇವಾಗ. ಓ ಹೌದಾ, ನೋಡಿ ಆಟೋಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಆಟೋ ಇನ್ನೂ ಬಂದೇ ಇಲ್ಲ. ದರ್ಶನ ಎಲ್ಲ ಮುಗೀತು, ಮನೆಗೆ ಹೋಗ್ಬೇಕಂತ ಇಲ್ಲಿ ಒಂದು ಆಟೋನೇ ಇಲ್ಲ. ಇದು ಸ್ವಲ್ಪ ಕಾಡಿನಲ್ಲಿ ಥರ ಇದೆ ದೇವಸ್ಥಾನ. ಸೊ ಆಟೋವಾಗಿ ವೇಟ್ ಮಾಡ್ತಾ ಇದ್ದೀವಿ ನೋಡಿ. ನಾಯಿ ಮತ್ತು ಇಲ್ಲಿ ಬೊಗಳ್ತಾ ಇದೆ ಯಾಕೆ ಅಂತ ತೋರಿಸ್ತೀನಿ. ಈ ಥರ ಇದೆ ಅಲ್ಲೇ, ಅಂದರೆ ಈ ಥರ ಇದೆ ಸ್ಥಳ. ಇಲ್ಲಿ ಆಟೋ ಬರೋದು ಸ್ವಲ್ಪ ಕಡಿಮೆ. ನೋಡಬೇಕು, ಯಾರಾದರೂ ದೇವಸ್ಥಾನಕ್ಕೆ ಬರೋರು ಆಟೋದಲ್ಲಿ ಬಂದರೆ ಆ ಆಟೋದಲ್ಲಿ ಎತ್ಕೊಂಡು ಹೋಗಬೇಕು. ಹತ್ಕೊಂಡು ವೇಟ್ ಮಾಡ್ತಾ ಇದ್ದೀವಿ ಆಗಿಲ್ಲ ಆಟೋಗೋಸ್ಕರ. ಬಟ್ ಆಟೋನೇ ಬರ್ತಿಲ್ಲ. ಬಟ್ ನಾಯಿ ಅಷ್ಟೇ ಬೊಗಳ್ತಾ ಇದೆ. ಯಾಕೆ ಬೊಗಳ್ತಾ ಇದೆನೋ ಏನೋ. ಬಸ್ ಬಂತು ಕೊನೆಗೆ. ಆಟೋ ಬಂದಿಲ್ಲ ಅಂದರೂ ಪರವಾಗಿಲ್ಲ, ಬಸ್ ಬಂತು ನೋಡಿ, ಗೌರ್ಮೆಂಟ್ ಬಸ್ಸಲ್ಲಿ ಕೂತ್ಕೊಂಡಿದ್ವಿ. ಬಟ್ ಡ್ರೈವರ್ ಕಂಡಕ್ಟರ್ ಊಟ ಮಾಡ್ತಾ ಇದ್ದಾರೆ. ಅವ್ರು ಬಂದ ಮೇಲೆ ಹೋಗಬೇಕು.
ನಾವಿವತ್ತು ಪಾರ್ಕಿಗೆ ಬಂದಿದ್ದೀವಿ ನೋಡಿ. ಇಲ್ಲೇ SKML ಸ್ವಾತಂತ್ರ್ಯ ಉದ್ಯಾನವನ ಪಾರ್ಕಿಗೆ ಬಂದಿದ್ದೀವಿ. ಇದು ಹೊಸ್ದಾಗಿ ಮಾಡ್ಯಾರಲ್ವಾ? ಹೊಸ್ದಾಗಿ ಮಾಡಿರೋದು ಪಾರ್ಕ್ ಅಂದರೆ ರೀಸೆಂಟಾಗಿ ಒಂದು 2 days ಆಯ್ತು ಮಾಡಿ ಅಷ್ಟೇ. ನೋಡಿ ಹೇಗಿದೆ ಪಾರ್ಕ್. ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಟಯರ್ಡ್ ಆದಂಗೆ ಆಯಿತು. ಸೊ ಊಟ ಮಾಡಿ ಮಲ್ಕೊಂಡ್ಬಿಟ್ವಿ. ಮತ್ತು ಇವಾಗ ಪಾರ್ಕಿಗೆ ಬಂದಿದ್ದೀವಿ. ಸಂಜೆ ಬೋರ್ ಆಗ್ತಾ ಇತ್ತಂತ. ಸೊ ಇರೋದೇ ಒಂದು 4 ದಿನ, ಎಲ್ಲ ನೋಡ್ಕೊಂಡು ಹೋಗೋಣ ಸುತ್ತಾಡ್ಕೊಂಡು ಅಂತ ಬಂದು ನೋಡಿ. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಅಂದರೆ ಮೊನ್ನೆನೇ ಹೊಸ್ದಾಗಿ ಮಾಡಿದಾರಲ್ವಾ, ತುಂಬ ಚೆನ್ನಾಗಿದೆ. ಹಾಗೆ ಕ್ಲೀನ್ ಸಹ ಇದೆ. ಯಾರ್ಯಾರು ಹೊಸಪೇಟೆಯಲ್ಲಿದ್ದೀರಾ ಬಂದು ವಿಸಿಟ್ ಮಾಡಿ. ಚೆನ್ನಾಗಿದೆ ಪಾರ್ಕ್. ಅಂದರೆ ಮಕ್ಕಳಿಗೆ ದೊಡ್ಡವರಿಗೆ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ. ನೋಡಿ ಎಲ್ಲ ಕಡೆ ಗಿಡಗಳಿವೆ, ಚಿಕ್ಕ ಚಿಕ್ಕ ಗಿಡಗಳು. ಇನ್ನು ಒಳಗಡೆ ಇದೆ ಅಲ್ಲ. ಹಾಂ, ಇಲ್ಲಿ ನೋಡಿ ಮಕ್ಕಳು ಆಟ ಆಡೋದು. ಅಲ್ಲಿ ಕಸ ಬಳಿತಿದ್ದಾರೆ, ಅಂದರೆ ನೀಟ್ನೆಸ್ ಎಲ್ಲ ಮೇಂಟೈನ್ ಮಾಡ್ತಾರೆ ಇಲ್ಲಿ, ಫುಲ್ ನೀಟು. ಇಲ್ಲಿ ಬೇಕಿದ್ರೆ ತಿಂಡಿ ತಿನ್ನೋಕ್ಕೆ ಎಲ್ಲ ಇದಾವೆ ನೋಡಿ. ಏನೇನು ಬೇಕೆಲ್ಲ ಸಿಗುತ್ತೆ. ಕಾಫಿ ಗೀಫಿ, ಮಕ್ಕಳಿಗೆ ಕುರ್ಕುರೆ ಎಲ್ಲ ಸಿಗುತ್ತೆ. ಸೊ ಇದೇನು ಹಳೆಯ ಕಾಲದ ಕೋಟೆ ಥರ ಐತೆ ಇದು ನೋಡಿ. ಬೋರ್ಡ್ ಹಾಕಿದ್ದಾರೆ ಇಲ್ಲಿ. ಸೊ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅದು ಡೊಳ್ಳು ಬಡಿತಾ ಇದ್ದಾರಲ್ಲ ಮೂರ್ತಿಗಳು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಮೂರ್ತಿಗಳು, ಮಣ್ಣಿನ ಮೂರ್ತಿಗಳು. ಸೊ ಅಲ್ಲಿ ಆಲ್ರೆಡಿ ಹಾಕಿದ್ದಾರೆ ಮೂರ್ತಿಗಳನ್ನು ಮುಟ್ಟಬೇಡಿ, ಡೋಂಟ್ ಟಚ್. ಡೈರೆಕ್ಟು ಎದುರಿಗೆ ಗಾಂಧಿ ತಾತ ಕಾಣ್ತಾರೆ. ನಾವು ಗಾರ್ಡನ್ಗೆ ಹೋಗಿ ಬಂದೀವಿ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡು, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಬಾಯ್ ಬಾಯ್.